ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ವೈವರ್ತ ಪುರಾಣದಲ್ಲಿ ತಿಳಿಸಿದೆ, ಹಸುವಿಗೆ ಈ ಪಿತೃಪಕ್ಷದಲ್ಲಿ ನೀವು ಮಾಡುವ ಈ ಸೇವೆ ಇದೆಯಲ್ಲ, ಇದು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರೋದ್ರ ಜೊತೆಗೆ ನಿಮ್ಮ ಪುಣ್ಯದ ವೃದ್ಧಿಯನ್ನಷ್ಟೇ ಅಲ್ಲ, ನಿಮ್ಮ ಪಿತೃಗಳ ಪುಣ್ಯವೃದ್ಧಿಗೂ ನೀವು ಕಾರಣರಾಗಬಹುದು. ಹೇಗೆಂದರೆ ಅವರಿಂದ ಏನಾದರೂ ತಪ್ಪುಗಳಾಗಿದ್ದಾಗ ಯಮಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಮುಕ್ತಿನೂ ಸಿಕ್ಕಿರೋದಿಲ್ಲ, ಅವರು ಪಿತೃಲೋಕದಲ್ಲೇ ನರಳಾಡ್ತಾ ಇರ್ತಾರೆ, ಸ್ವರ್ಗಲೋಕದ ಪ್ರಾಪ್ತಿಯಾಗಿರೋದಿಲ್ಲ, ಹಾಗೆ ಮೋಕ್ಷಕ್ಕಾಗಿ ತವಕಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ಪುಣ್ಯ ವೃದ್ಧಿಯನ್ನು ಮಾಡಿಕೊಡೋಕ್ಕೆ ನೀವು ಈ 15 ದಿನಗಳಲ್ಲಿ ಅಂದರೆ ಈ ಪಿತೃಪಕ್ಷದಲ್ಲಿ ನೀವು ಹಸುವಿಗೆ ಈ ರೀತಿಯಾಗಿ ದಾನದ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ, ಅಂದರೆ ಪುನರ್ಜನ್ಮ ಪ್ರಾಪ್ತಿಯಾಗತ್ತೆ. ಹಾಗೆ ಯಮಲೋಕದ ಕ್ಲೇಶಗಳಿಂದ ಅವರು ಪಾರಾಗಿ ಮುಂದಿನ ಜನ್ಮಕ್ಕೆ ಹೋಗ್ತಾರೆ. ಈ ರೀತಿ ವೈವರ್ತ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಹಾಗಾಗಿ ವೈವರ್ತ ಪುರಾಣದ ಪ್ರಕಾರ ಹಸುವನ್ನು ಸರ್ವದೇವತೆಗಳ ಆವಾಸ ಸ್ಥಾನವೆಂದು ತಿಳಿಸಲಾಗಿದೆ. ಹಸುವಿಗೆ ಈ ರೀತಿಯಾಗಿ ನೀವೊಂದು ಸಣ್ಣ ಸೇವೆ ಮಾಡಿದ್ದೇ ಆದರೆ ನಿಮ್ಮ ಪಿತೃಗಳು ಮುಕ್ತಿಯನ್ನು ಪಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವಂಶದಲ್ಲಿ ಯಾರಿಗಾದರೂ ಮಕ್ಕಳಾಗಿಲ್ಲ, ಇಲ್ಲ ಸ್ವಯಂ ನಿಮಗೆ ಆಗಿಲ್ಲ ಅಂದರೆ ಅವರೇ ಮರಳಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾರೆ. ಆ ರೀತಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ. ನಿಮ್ಮ ಪಿತೃಗಳು ಅಂದರೆ ನಿಮ್ಮ ಪೂರ್ವಜರು ಇದ್ದಾಗ ಅವರಿಂದ ಏನಾದರೂ ತಪ್ಪುಗಳಾಗಿ ಅವರು ಪಿತೃಲೋಕದಲ್ಲಿ ನರಳಾಡುವಂತಾಗಿರುತ್ತೆ. ಹಾಗಾಗಿ ಅವರಿಗೋಸ್ಕರ, ಅವರ ಪುಣ್ಯದ ವೃದ್ಧಿಗೋಸ್ಕರ ನೀವು ಹಸುವಿಗೆ ಈ ರೀತಿಯಾಗಿ ದಾನದ ರೂಪದಲ್ಲಿ ಈ ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಅವರಿಗೆ ಅದು ತರ್ಪಣ ಕೊಟ್ಟಂತಹ ಪುಣ್ಯ ಫಲವನ್ನು ಪ್ರಾಪ್ತಿ ಮಾಡಿಕೊಡುತ್ತೆ. ಅಂದರೆ ಅವರ ಪುಣ್ಯವನ್ನು ವೃದ್ಧಿ ಮಾಡಿಕೊಡುತ್ತೆ. ಅವರು ಯಮಲೋಕದ ಕ್ಲೇಶಗಳಿಂದ ಪಾರಾಗಿ ಅವರು ಮುಕ್ತಿಯನ್ನು ಪಡ್ಕೊಳ್ತಾರೆ, ಇಲ್ಲವೇ ಮರುಜನ್ಮಕ್ಕೆ ಕಾರಣರಾಗ್ತಾರೆ. ಆಗ ಅವರು ಮತ್ತೆ ನಿಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ, ನಿಮ್ಮ ವಂಶೋದ್ಧಾರವಾಗತ್ತೆ ಸ್ನೇಹಿತರೆ. ಹಸು ಧರ್ಮ, ಸಂಪತ್ತು, ಸತ್ಪ್ರಜ್ಞೆ ಮತ್ತು ಕ್ಷಮೆಯ ಪ್ರತೀಕವಾಗಿದೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಅಂದರೆ ಭಾನುವಾರ ಬರ್ತಾ ಇರುವ ಸರ್ವಪಿತೃ ಅಮಾವಾಸ್ಯೆಯ ದಿನ ನೀವು ನಿಮ್ಮ ಪಿತೃಗಳ ಪರವಾಗಿ, ಅಂದರೆ ಯಾರೆಲ್ಲ ಶ್ರಾದ್ದವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲ ಶ್ರಾದ್ದವನ್ನು ಮಾಡಿದವರು ಕೂಡ ಇಲ್ಲಿ ತಿಳಿಸುತ್ತಿರುವ ಈ ವಸ್ತುವನ್ನು ಹಸುವಿಗೆ ಈ ದಿನ, ಈ ಅಮಾವಾಸ್ಯೆ ದಿನ ತಿನ್ನಿಸೋದ್ರಿಂದ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಮಾಡಿದಂಥ ಪುಣ್ಯ ಫಲವನ್ನು ತಂದುಕೊಡುತ್ತೆ. ಅಂದರೆ ಯಮಲೋಕದಲ್ಲಿರುವ ನಿಮ್ಮ ಪಿತೃಗಳಿಗೆ ಹಸು ವೈಕುಂಠ ಸೇತುವೆಯಂತೆ ಮಾರ್ಗವನ್ನು ತೋರಿಸುತ್ತೆ. ಹಾಗಾಗಿ ಅಂತಹ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ 15 ದಿನಗಳ ಪಿತೃಪಕ್ಷ ಸ್ನೇಹಿತರೆ. ಅಂದರೆ ಕೆಲವರು ಈ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದ ಕಾರ್ಯವನ್ನು ಮಾಡ್ತಾರೆ, ಇನ್ನು ಕೆಲವರು ಅವರವರ ಪದ್ಧತಿಯ ಅನುಸಾರವಾಗಿ ಕೆಲವು ಹಬ್ಬಗಳಲ್ಲಿ, ಕೆಲವು ಬೇರೆ ಬೇರೆ ದಿನಗಳಲ್ಲಿ ಮಾಡ್ತಾರೆ. ಆದರೆ ಈ ಪಿತೃಪಕ್ಷದಲ್ಲಿ ನೀವು ಹಿರಿಯರ ಪೂಜೆ ಮಾಡುವ ಪದ್ಧತಿಯನ್ನು ಇಟ್ಕೊಂಡಿಲ್ಲ ಅಂದರೂ ಕೂಡ ಅವರ ಹೆಸರಿನಲ್ಲಿ ನೀವು ಹಸುವಿಗೆ ಈ ವಸ್ತುಗಳನ್ನು ತಿನ್ನಿಸಿದರೆ ಖಂಡಿತವಾಗಿಯೂ ನಿಮ್ಮ ಪಿತೃಗಳಿಗೆ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಟ್ಟ ಫಲವು ನಿಮಗೆ ಸಿಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಅಕ್ಷಯ ಪುಣ್ಯ ಪ್ರಾಪ್ತಿ ಆಗುತ್ತೆ, ವಂಶೋತ್ತಾರಣವಾಗತ್ತೆ, ರಕ್ಷಣೆಯ ಆಶೀರ್ವಾದ ಸಿಗತ್ತೆ, ಸ್ವರ್ಗ ಸೌಭಾಗ್ಯ ಕೂಡ ಸಿಗತ್ತೆ. ಅಂದರೆ ಪಿತೃಗಳು ತೃಪ್ತಿಯನ್ನು ಪಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ. ಹಾಗೆ ನಿಮ್ಮ ಪಿತೃಗಳು ಸಂತೃಪ್ತಿಯನ್ನು ಹೊಂದಿ ನಿಮ್ಮ ಕುಟುಂಬಕ್ಕೆ ಸಂತೋಷ, ನೆಮ್ಮದಿ, ಹಾಗೆ ಅಭಿವೃದ್ಧಿಯ ಜೊತೆಗೆ ಸಂತಾನದ ಲಾಭವನ್ನು ಕೂಡ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಒಟ್ಟಾರೆಯಾಗಿ ಈ ಪಿತೃಪಕ್ಷದಲ್ಲಿ, ಅದರಲ್ಲೂ ಅಮಾವಾಸ್ಯೆಯ ದಿನ ನೀವು ಹಸುವಿಗೆ ದಾನದ ರೂಪದಲ್ಲಿ ಈ ಪದಾರ್ಥಗಳನ್ನು ತಿನ್ನಿಸಿದ್ರೆ ನಿಮ್ಮ ಪಿತೃಗಳಿಗೆ ಅದು ನೇರವಾಗಿ ತರ್ಪಣ ಕೊಟ್ಟ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಡುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಇಲ್ಲ ಅಮಾವಾಸ್ಯೆಯ ಹಿಂದಿನ 2 ದಿನಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವ ಅಸಮಾಧಾನ ಆಗಿರ್ಬೋದು, ಜಗಳ ಆಗಿರ್ಬೋದು, ಎಷ್ಟೇ ಶ್ರದ್ಧೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಕೂಡ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಲಾಭ ಇಲ್ಲ. ಪಿತೃಪಕ್ಷದಲ್ಲಿ ಹಾಗೆ ಪಿತೃಪಕ್ಷದ ಅಮಾವಾಸ್ಯೆ ದಿನ ಹಸುವಿಗೆ ದಾನದ ರೂಪದಲ್ಲಿ ಈ ಪದಾರ್ಥಗಳನ್ನು ತಿನ್ನಿಸಿದ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ. ಹಾಗೆ ಪಿತೃಪಕ್ಷದಲ್ಲಿ ಮಾಡುವ ಈ ಸಣ್ಣ ಸೇವೆ ನಿಮ್ಮ ಪುಣ್ಯವನ್ನಷ್ಟೇ ವೃದ್ಧಿ ಮಾಡಿಕೊಡೋದಿಲ್ಲ, ನಿಮ್ಮ ಪಿತೃಗಳ ಪುಣ್ಯವನ್ನು ವೃದ್ಧಿ ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಇದು ಕಾರಣವಾಗುತ್ತೆ. ಹಸು ದೇವತೆಗಳ ಆಸನವಾಗಿದೆ, ಹಾಗೆ ಪಿತೃಗಳಿಗೆ ಮಾರ್ಗದೀಪ ಎಂದು ಹೇಳಲಾಗಿದೆ ವೈವರ್ತ ಪುರಾಣದಲ್ಲಿ. ಹಾಗಾಗಿ ಸ್ನೇಹಿತರೆ, ಇದೇ ಪಿತೃಪಕ್ಷದಲ್ಲಿ ಆಗಲಿಲ್ಲ ಅಂದರೂ ನೀವು ಅಮಾವಾಸ್ಯೆ ದಿನ, ಅಂದರೆ ಸರ್ವಪಿತೃ ಅಮಾವಾಸ್ಯೆ ಬರ್ತಾ ಇದೆಯಲ್ಲ, ಭಾನುವಾರ 21ನೇ ತಾರೀಕು, ಆ ದಿನ ರಜಾ ಕೂಡ ಇರುತ್ತೆ. ಹಾಗಾಗಿ ಹಸುವಿಗೆ ಈ ರೀತಿಯ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೆ ನಿಮ್ಮ ಪಿತೃಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಇಚ್ಛೆಗಳು ತಾನಾಗಿಯೇ ಪೂರ್ಣಗೊಳ್ಳಲಿಕ್ಕೆ ಶುರು ಮಾಡ್ತವೆ. ನೀವು 9 ರೀತಿಯ ನವಧಾನ್ಯಗಳನ್ನು ತಗೊಳ್ಬೇಕು. 9 ರೀತಿಯ ನವಧಾನ್ಯಗಳನ್ನು ಕೊಡ್ರಿ ಅಂತೇಳಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಎಷ್ಟೆಷ್ಟು ತರಬೇಕು ಅಂದರೆ 1/4 kg ಆದರೂ ತಗೊಳ್ಬೋದು. ಎಲ್ಲ 1/4 kg ಅಂತ ಬೇರೆ ಬೇರೆಯಾಗಿ, ಇಲ್ಲ ಅಂದರೆ ಎಲ್ಲ 100 ಗ್ರಾಮ್ ಅಂತಲೂ ತಗೊಳ್ಬೋದು. ಒಟ್ಟಾರೆಯಾಗಿ ಇಷ್ಟು ಪ್ರಮಾಣದಲ್ಲಿ ತಗೊಳ್ಳಿ.
ಆ ನವಧಾನ್ಯಗಳನ್ನು ಮನೆಗೆ ತಂದು ಅಮಾವಾಸ್ಯೆ ನಾಳೆ ಇದೆ ಅಂದರೆ 2 ದಿನಗಳ ಹಿಂದೆ ಅದನ್ನು ನೆನೆಸಬೇಕು, ಇಲ್ಲ 1 ದಿನದ ಹಿಂದೆ ಆ ಕಾಳುಗಳನ್ನೆಲ್ಲ ಬೆರೆಸಿ ನೆನೆಸಬೇಕು. ನಂತರ ಶುದ್ಧವಾದ ಬಿಳಿಯ ಬಟ್ಟೆಯಲ್ಲಿ ಆ ನವಧಾನ್ಯಗಳನ್ನು ಕಟ್ಟಬೇಕು. ಭಾನುವಾರ ಅಮಾವಾಸ್ಯೆ ಇದೆ, ಅವತ್ತಿನ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ನೀವು ದೇವರಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಆ ಗಂಟನ್ನು ಕೈಯಲ್ಲಿ ಹಿಡಿದು ನೀವು ನಂಬಿದ ದೇವರಲ್ಲಿ ಗುರುವಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಂದರೆ ನಮ್ಮ ಪಿತೃಗಳಿಗೆ ಏನಾದರೂ ಸಮಸ್ಯೆ ಆಗಿ ಅವರು ಮರುಜನ್ಮ ಪಡೀಲಿಕ್ಕಾಗಿರ್ಬೋದು, ಮೋಕ್ಷ ಹೊಂದಲಿಕ್ಕಾಗಿರ್ಬೋದು, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಈ ನವಧಾನ್ಯಗಳ ಗಂಟನ್ನು ಬಿಚ್ಚಿ ಹಸುವಿಗೆ ತಿನ್ನಿಸ್ಬೇಕು. ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳ ವಾಸವಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ಸಮಯದಲ್ಲಿ ಹಸುವಿಗೆ ಮಾಡುವ ಈ ಒಂದು ಸಣ್ಣ ಸೇವೆ ನಿಮ್ಮ ಜೀವನದಲ್ಲಿ ನಿಮ್ಮ ಗ್ರಹಗತಿಗಳಲ್ಲಿರುವ ದೋಷವನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು. ಅವರ ಕರ್ಮಗಳು ಅವರಿಗೆ ಅಡೆತಡೆ ಉಂಟು ಮಾಡಿದವೆ ಅಂದರೆ, ಇಲ್ಲ ನಮ್ಮಿಂದಾದ ಕೆಲವು ತಪ್ಪುಗಳಿಂದ ಅವರು ಅಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ನಾವು ತಿಳಿಯದೋ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಬೇಕು. ಅವರು ಕೂಡ ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿ ಅವರು ಮುಂದೆ ಹೋಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕು, ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ 9 ನವಧಾನ್ಯಗಳನ್ನು ಏನು ನೆನೆಸಿ ಒಂದು ಗಂಟಲ್ಲಿ ಕಟ್ಟಿರ್ತೀರಲ್ಲ ಅದನ್ನು ಬಿಚ್ಚಿ ಹಸುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತಿನ್ನಿಸ್ಬೇಕು. ಹಾಗೆ ಇದು ಆಗಲಿಲ್ಲ ಅಂದರೂ ಹುಲ್ಲನ್ನಾದರೂ ತಿನ್ನಿಸ್ಬೋದು, ಹಾಗೆ ನೀರನ್ನಾದರೂ ಕುಡಿಸ್ಬೋದು. ಅದು ಕೂಡ ಒಂದು ತರ್ಪಣ ಕೊಟ್ಟಂಥ ಪುಣ್ಯವನ್ನೇ ತಂದುಕೊಡುತ್ತೆ. ಅದರ ಜೊತೆಗೆ ನಿಮ್ಮ ಪಿತೃಗಳು ತೃಪ್ತಿಯನ್ನು ಹೊಂದ್ತಾರೆ, ಹಾಗೆ ನಿಮ್ಮ ಪುಣ್ಯ ಅಕ್ಷಯವಾಗುತ್ತೆ, ವಂಶೋತ್ತಾರಣವಾಗುತ್ತೆ, ರಕ್ಷಣೆಯ ಆಶೀರ್ವಾದ ಸಿಗುತ್ತೆ, ಹಾಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಯಾವ ಕರ್ಮವನ್ನು ಮಾಡ್ತೀರೋ ಅದೇ ಮರಳಿ ಜೀವನದುದ್ದಕ್ಕೂ ನಿಮಗೆ ಸಿಗ್ತಾ ಹೋಗುತ್ತೆ. ವರ್ಷಗಟ್ಟಲೆ ಹಣ ಖರ್ಚು ಮಾಡಿ ಹೋಮ ಹವನ ಮಾಡಿಸಿದ್ದಕ್ಕಿಂತ ಹೆಚ್ಚೇ ಈ ಪಿತೃಪಕ್ಷದಲ್ಲಿ ಮಾಡುವ ಈ ಒಂದು ಸಣ್ಣ ಸೇವೆ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ತರುತ್ತೆ ಅನ್ನೋದಕ್ಕೆ ವೈವರ್ತ ಪುರಾಣದ ಪ್ರಕಾರ ಒಂದು ಕಥೆ ಇದೆ ಸ್ನೇಹಿತರೆ. ಆ ಕಥೆಯನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ಬಹಳ ಹಿಂದೆ ಧನರಹಿತ ಬ್ರಾಹ್ಮಣನೊಬ್ಬನಿರ್ತಾನಂತೆ. ಅವನಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಲು ತುಂಬ ಆಸೆ ಇರುತ್ತೆ, ಆದರೆ ಹಣ ಸಂಪತ್ತು ಇರೋದೇ ಇಲ್ಲ. ಅನ್ನವನ್ನು ಬೇಯಿಸಿ ಬ್ರಾಹ್ಮಣರಿಗೆ ಪಿತೃಗಳಿಗೆ ತರ್ಪಣ ಮಾಡಲು ಸಾಮರ್ಥ್ಯವಿರೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವನಿಗೆ ತುಂಬ ದುಃಖ ಆಗುತ್ತೆ. ಆಗ ಒಂದು ವೃದ್ಧ ಋಷಿಯು ಅವನಿಗೆ ಒಂದು ಉಪದೇಶವನ್ನು ಕೊಡ್ತಾರೆ. ಹಸುವಿಗೆ ಹುಲ್ಲು ನೀರು, ನಿನ್ನ ಹತ್ರ ಇರುವ ಒಂದು ಧಾನ್ಯಗಳನ್ನು ತಿನ್ನಿಸು. ನಿನ್ನ ಪಿತೃಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಹಸುವಿಗೆ ಹುಲ್ಲು ನೀರು ಈ ರೀತಿಯ ನವಧಾನ್ಯಗಳನ್ನು ಕೊಟ್ಟರೂ ನಿನ್ನ ಪಿತೃಗಳಿಗೆ ತೃಪ್ತಿ ಸಿಗುತ್ತೆ. ಪಿತೃಪಕ್ಷದಲ್ಲಿ ಗೋಸೇವೆಯೇ ಮಹಾದಾನವಾಗಿರುತ್ತೆ. ನಿನ್ನ ಪಿತೃಗಳು ಯಮಲೋಕದಲ್ಲಿ ತೃಪ್ತರಾಗಿ ದೇವದೂತರೊಂದಿಗೆ ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ ಹೇಳಿ ಆ ಋಷಿಗಳು ಹೇಳಿದಾಗ ಆ ಬ್ರಾಹ್ಮಣನು ಬಡವನಾಗಿರ್ತಾನೆ. ಹಾಗಾಗಿ ಅವನು ಒಂದು 5-6 ಮನೆಯ ಭಿಕ್ಷೆಯನ್ನು ಯಾಚನೆ ಮಾಡಿದಾಗ ಆ ಭಿಕ್ಷೆಯಲ್ಲಿ ಅವನಿಗೆ 9 ಥರದ ನವಧಾನ್ಯಗಳು ಸಿಗ್ತವೆ. ಆಗ ಆ ಬ್ರಾಹ್ಮಣನು ಆ ನವಧಾನ್ಯಗಳನ್ನು ನೆನೆಸಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ನಂತರ ಅದರ ಜೊತೆ ಹುಲ್ಲು ನೀರನ್ನು ಕೂಡ ಹಸುವಿಗೆ ದಾನದ ರೂಪದಲ್ಲಿ ತಿನ್ನಿಸಿದಾಗ ಆತನ ಪಿತೃಗಳು ಸಂತೃಪ್ತರಾಗಿ ದೇವಲೋಕವನ್ನು ಸೇರ್ತಾರೆ. ಆಗ ಈತನಿಗೆ ಮಕ್ಕಳಾಗಿರೋದಿಲ್ಲ, ಈತನಿಗೆ ಪುತ್ರ ಪ್ರಾಪ್ತಿಯ ಯೋಗ ಉಂಟಾಗತ್ತೆ. ಹಾಗೆ ಈತನ ಬಡತನ ದಾರಿದ್ರ್ಯ ದೂರವಾಗಿ ಕೊಂಚವಾಗಿ ಇವನು ಜೀವನದಲ್ಲಿ ಉನ್ನತಿಯನ್ನು ಹೊಂದುತ್ತಾ ಹೋಗ್ತಾನೆ ಅಂತ ಹೇಳಿ ಈ ವೈವರ್ತ ಪುರಾಣದಲ್ಲಿ ಕಥೆ ಇದೆ ಸ್ನೇಹಿತರೆ. ಒಂದು ಗ್ರಾಮದಲ್ಲಿ ಧರ್ಮರತೆ ಎಂಬ ಪತಿವ್ರತೆ ಸ್ತ್ರೀ ಇರ್ತಾಳೆ. ಅವಳ ಗಂಡ ಬಡವನಾಗಿರ್ತಾನೆ. ಪಿತೃಪಕ್ಷ ಬಂದರೂ ಶ್ರಾದ್ದಕ್ಕೆ ಅನ್ನ ಧಾನ್ಯ ಏನೂ ಇರೋದಿಲ್ಲ ಕೊಡಲಿಕ್ಕೆ. ಅವಳಿಗೆ ತುಂಬ ದುಃಖವಾಗುತ್ತೆ. ನಾನು ಪಿತೃಗಳಿಗೆ ಏನು ಕೊಡಲಿ ಅಂತೇಳಿ ಚಿಂತೆ ಮಾಡ್ತಾ ಇರ್ತಾಳೆ. ಇಂತಹ ಸಂದರ್ಭದಲ್ಲಿ ಅವಳ ಮನೆಯಲ್ಲೇ ಇರುವ ಹಸುವಿಗೆ ಅಂದರೆ ಅದರ ಎದುರಿಗೆ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾಳೆ. ನಮ್ಮ ಮನೆಯಲ್ಲಿರುವ ಈ ಹಸುವಿಗೆ ಸ್ವಲ್ಪ ಹುಲ್ಲು ಮತ್ತು ನೀರನ್ನು ಕೊಡುವಾಗ ಒಂದು ಸಂಕಲ್ಪವನ್ನು ಮಾಡ್ತಾಳೆ. ಈ ಹುಲ್ಲು ಈ ನೀರು ನನ್ನ ಪಿತೃಗಳಿಗೆ ತಲುಪಿ ಅವರಿಗೆ ತೃಪ್ತಿ ಕೊಡಲಿ ಅಂತೇಳಿ ಒಂದು ಮನಸ್ಸಲ್ಲೇ ಸಂಕಲ್ಪದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾಳೆ. ಅದೇ ರಾತ್ರಿ ಅವಳ ಪಿತೃಗಳು ಕನಸಿನಲ್ಲಿ ಬಂದು ಹೇಳ್ತಾರೆ, ಮಗಳೇ, ನೀನು ಹಸುವಿಗೆ ಕೊಟ್ಟ ಆ ಸ್ವಲ್ಪ ಹುಲ್ಲು ನೀರು ಹಾಗೆ ಮನಃಪೂರ್ವಕವಾಗಿ ನಮಗೆ ಮುಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದೆಯಲ್ಲ, ಆ ಪ್ರಾರ್ಥನೆಯಿಂದ ನಾವು ತೃಪ್ತರಾಗಿದ್ದೇವೆ. ನೀನು ಹಸುವಿಗೆ ಕೊಟ್ಟ ಸ್ವಲ್ಪ ಹುಲ್ಲು ನೀರು ಅಮೃತ ಸಮಾನವಾಗಿದೆ. ನೀನು ಮಾಡಿದ ದಾನ 1000 ಬಂಗಾರದ ದಾನಕ್ಕಿಂತ ಶ್ರೇಷ್ಠವಾಗಿದೆ. ನೀನು ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆಯಿಂದ ನಾವು ಸ್ವರ್ಗವನ್ನು ಪಡೆದಿದ್ದೇವೆ. ಅದರ ಫಲವಾಗಿ ನಿನಗೆ ನಾವು ನಿನ್ನ ಗಂಡನಿಗೆ ಉತ್ತಮ ಉದ್ಯೋಗ ಮತ್ತು ಮನೆಯನ್ನು ಸಂಪತ್ತಿನಿಂದ ತುಂಬಿಸುತ್ತೇವೆ. ನಿನ್ನ ಕುಟುಂಬ ಸಂತಾನ ಭಾಗ್ಯದಿಂದ ಕಂಗೊಳಿಸಲಿ ಎಂದು ಆಶೀರ್ವದಿಸಿ ಪಿತೃಗಳು ಶಾಂತಿಯಾಗಿ ಸ್ವರ್ಗದಲ್ಲಿ ನೆಲೆಸ್ತಾರೆ. ಇದು ವೈವರ್ತ ಪುರಾಣದ ಪ್ರಕಾರ ಒಂದು ಸಂದೇಶವೂ ಆಗಿದೆ, ಕಥೆಯೂ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಹಸುವಿಗೆ ಈ ರೀತಿಯ ಒಂದು ನವಧಾನ್ಯಗಳನ್ನು, ನೀರನ್ನು, ಹುಲ್ಲನ್ನು ದಾನ ಮಾಡಿದರೆ ಹಾಗೆ ನಿಷ್ಕಲ್ಮಶ ಭಾವದಿಂದ ನಮ್ಮ ಪಿತೃಗಳಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗಲಿ ಅಂತೇಳಿ ನಾವು ಅವರ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಅಪಮೃತ್ಯು, ಕಾಡಾಟ, ಶತ್ರುಗಳ ಸಂಚಿನಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ಸಂಪತ್ತು, ಸಂತಾನ, ಶಾಂತಿ ಕೂಡ ನಮ್ಮ ಕುಟುಂಬದಲ್ಲಿ ನೆಲೆಯಾಗತ್ತೆ.
ಪುರಾಣದಲ್ಲಿ ಸುಬಾಹು ಎಂಬ ರಾಜನ ಒಂದು ಕತೆ ಬರುತ್ತೆ. ಅವನು ಶ್ರದ್ಧೆಯಿಂದ ಪಿತೃಪಕ್ಷದಲ್ಲಿ ದೊಡ್ಡ ದೊಡ್ಡ ಶ್ರಾದ್ದ, ಹವನ, ದಾನವನ್ನು ಕೊಡ್ತಾ ಇರ್ತಾನೆ ಬ್ರಾಹ್ಮಣರಿಗೆ. ಅವನಿಗೆ ಒಂದು ಅಹಂಕಾರ ಇರುತ್ತೆ. ಬ್ರಾಹ್ಮಣರಿಗೆ ಬಂಗಾರ, ಧಾನ್ಯ, ಭೋಜನವನ್ನು ನಾನು ಕೊಡ್ತಾ ಇದ್ದೀನಿ, ಸಾಕು, ಹಸಿವಿಗೆ ಏನೂ ಕೊಡೋದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಅವನು ದುರಂಕಾರದ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಹಾಗೆ ಅವನು ಪ್ರತಿ ವರ್ಷ ಶ್ರಾದ್ದ ಮಾಡಿದರೂ ಗೋಮಾತೆಗೆ ಒಂದು ಮುಷ್ಟಿ ಹುಲ್ಲೂ ಸಹ ಕೊಡ್ತಾ ಇರೋದಿಲ್ಲ, ಒಂದು ಸ್ವಲ್ಪ ನೀರನ್ನು ಸಹ ಕೊಡೋದಿಲ್ಲ. ಕೆಲವು ವರ್ಷಗಳ ಬಳಿಕ ಆತನು ಮೃತನಾಗ್ತಾನೆ. ಯಮದೂತರು ಸುಬಾಹುವನ್ನು ಯಮಲೋಕದಲ್ಲಿ ಇರುವ ಅವನ ಪಿತೃಗಳ ಬಳಿಗೆ ಕರೆದೊಯ್ತಾರೆ. ಆಗ ಅವನ ಪಿತೃಗಳು ಕೋಪದಿಂದ ಹೀಗೆ ಹೇಳ್ತಾರೆ: ಮಗನೇ, ನೀನು ನಮ್ಮ ಶ್ರಾದ್ದಕ್ಕೆ ಅನೇಕ ರೀತಿಯ ದಾನ, ಬಂಗಾರದ ದಾನ, ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿದ್ದೀಯ. ಆದರೆ ಗೋಮಾತೆಗೆ ಒಂದು ಹಿಡಿ ಹುಲ್ಲು, ಒಂದಿಷ್ಟು ಧಾನ್ಯ, ಹಾಗೆ ಒಂದು ಸ್ವಲ್ಪ ನೀರನ್ನು ಕೊಡದ ಕಾರಣ ನಮಗೆ ಸಂಪೂರ್ಣ ತೃಪ್ತಿ ಸಿಗಲಿಲ್ಲ. ಹಸಿವಿಗೆ ನೀನು ದಾನ ಕೊಡದದ್ದಕ್ಕಾಗಿ ನಿನ್ನ ಶ್ರಾದ್ದ ನಮಗೆ ನಿಷ್ಫಲವಾಗಿ ದೊರಕಿದೆ. ಹಾಗಾಗಿಯೇ ನಾವು ಸ್ವರ್ಗ ಲೋಕವನ್ನು ತಲುಪಲು ಸಾಧ್ಯವಾಗಲಿಲ್ಲ. ಇದೇ ನರಕದಲ್ಲಿದ್ದೇವೆ. ಹಾಗೆ ನಿನಗೂ ಕೂಡ ಇದೇ ಯಮಲೋಕದ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಇದರ ಪರಿಣಾಮವಾಗಿ ಅಂದರೆ ಪಿತೃಶಾಪದಿಂದ ಪ್ರೇತ ಯೋನಿಯಲ್ಲಿ ಸುಬಾಹು ಅಲಿತಾನೆ. ಅವನ ವಂಶಕ್ಕೆ ಧನಹಾನಿ, ಕಲಹ, ಸಂತಾನನಾಶ ಹೀಗೆ ಉಂಟಾಗತ್ತೆ. ಆಗ ಅವನ ಮೊಮ್ಮಗನು ತಪಸ್ಸು ಮಾಡಿ ಇದರ ಕಾರಣವನ್ನು ಕಂಡುಕೊಂಡು ಗುರುಗಳ ಮಾರ್ಗದರ್ಶನದಂತೆ ಪಿತೃಪಕ್ಷದಲ್ಲಿ ಹಸುವಿಗೆ ದಾನ, ನೀರು, ಹುಲ್ಲು, ಧಾನ್ಯಗಳನ್ನು ಅರ್ಪಿಸಿ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡ್ತಾನೆ. ಹಾಗೆ ನಮ್ಮ ಪಿತೃಗಳಿಗೆ, ನನ್ನ ತಂದೆಗೆ ಮುಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಆತನ ಪೂರ್ವಜರು, ಪಿತೃಗಳು, ಆತನ ತಂದೆಗೆ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ, ಸುಬಾಹುವಿಗೆ ಮುಕ್ತಿ ಸಿಗತ್ತೆ. ಹಾಗಾಗಿ ಸ್ನೇಹಿತರೆ, ನಾವೆಷ್ಟೇ ರೀತಿಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ನೋಡುವ ಹಾಗೆ ಶ್ರಾದ್ದ ಕಾರ್ಯವನ್ನು ಮಾಡ್ತೀವಿ ಅನ್ನೋದಕ್ಕಿಂತ ಶ್ರದ್ಧೆ, ಭಕ್ತಿ, ಏಕಾಗ್ರತೆಯಿಂದ, ನಿಷ್ಕಲ್ಮಶ ಭಾವದಿಂದ ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರ ಧಾನ್ಯವನ್ನು ಈ ರೀತಿಯಾಗಿ ನಾವು ಒಂದು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊಟ್ಟಾಗ ಅದರ ಪುಣ್ಯ ನಮ್ಮ ಪಿತೃಗಳಿಗೆ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಮ್ಮ ಪುಣ್ಯ ಅಷ್ಟೇ ವೃದ್ಧಿ ಆಗೋದಿಲ್ಲ, ನಮ್ಮ ಪಿತೃಗಳು ಕೂಡ ಪುಣ್ಯ ವೃದ್ಧಿಯನ್ನು ಮಾಡ್ಕೊಳ್ತಾರೆ. ಹಾಗೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ. ಆಗ ಎಲ್ಲ ರೀತಿಯ ಅಡೆತಡೆಗಳಾಗಿರ್ಬೋದು, ಸಂತಾನದಲ್ಲಿರುವ ಅಡೆತಡೆಗಳಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ. ಹಾಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಸ್ವರ್ಗಲೋಕದ ಪ್ರಾಪ್ತಿಯನ್ನು ಮಾಡ್ಕೊಳ್ತೀವಿ. ಅಂದರೆ ಒಂದು ಒಳ್ಳೆಯ ಜೀವನ ನಮಗೆ ಸಿಗುತ್ತೆ ಅನ್ನೋದು ವೈವರ್ತ ಪುರಾಣದ ಪ್ರಕಾರ, ಈ ಕಥೆಗಳ ಪ್ರಕಾರ ತಿಳಿದು ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅಮಾವಾಸ್ಯೆಯ ದಿನ ಆಗಿರ್ಬೋದು, ಇಲ್ಲ ಪಿತೃಪಕ್ಷ ಇನ್ನೂ ಒಂದು 2 ದಿನ ಇದೆ ಅಂದರೆ 2 ದಿನದಲ್ಲೂ ಕೂಡ ಈ ರೀತಿಯ ಸೇವೆಯನ್ನು ಮಾಡ್ಬೋದು. ಖಂಡಿತ ಈ ರೀತಿಯ ಸೇವೆಯನ್ನು ಮಾಡಿ ನಿಮಗೆ ಮುಂದಿನ ವರ್ಷ ಅನ್ನೋದರಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಅನುಭವ ಆಗುತ್ತೆ, ಅದಕ್ಕೆ ತಕ್ಕ ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಪಿತೃಪಕ್ಷದ ಆಚರಣೆಯನ್ನು ಪ್ರತಿ ವರ್ಷ ಮಾಡಬೇಕು, ನಮ್ಮ ಪಿತೃಗಳಿಗೋಸ್ಕರ ಒಂದು ಪುಣ್ಯ ಪ್ರಾಪ್ತಿಗೋಸ್ಕರ ನಾನು ಒಂದು ಶ್ರಾದ್ದ ಕಾರ್ಯವನ್ನು ಮಾಡಬೇಕು, ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಅಂತೇಳಿ ನಾವು ಅರ್ಥಕೊಳ್ತೀವಿ. ಇದೇ ನಮ್ಮ ಜೀವನದಲ್ಲಿ ನಮ್ಮ ಉದ್ಧಾರಕ್ಕೆ ಕಾರಣವಾಗಿರುತ್ತೆ. ಇದೇ ಕಾಲಚಕ್ರದ ಸುಳಿಯಾಗಿದೆ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನಾವು ಈ ಜನ್ಮದಲ್ಲಿ ಏನನ್ನು ಕೊಡ್ತೀವೋ ಅದನ್ನೇ ಮರು ಜನ್ಮದಲ್ಲಿ ಪಡೀತೀವಿ ಅನ್ನೋದೇ ಸತ್ಯವಾಗಿದೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಈ ಕಥೆಗಳು ಕೂಡ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಲವರಿಗೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ಶೇರ್ ಮಾಡಿ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಬರ್ತೀನಿ.